ಶಕ್ತಿಯಾದ ಭೀಮ ಋತುಕುಲು ಧಾಮ. ಆಹೋ ಅಗ್ರಜ, ಕತ್ತುಗ್ರವಾದ ಗದೆಯಿಂದ ಕೆಟ್ಟ ಕುರುಕುಲವೆಲ್ಲ ಕುಟ್ಟಿ ಕುಟ್ಟಿ ಹಣದ ನಿಟ್ಟುಗಳನ್ನೊಟ್ಟಿ ಬಿಡುವ ಭಕ್ತಿ ಬಲಾಢ್ಯನೇ ಸರಿ. ಆದರೆ ಕೆಟ್ಟ ಜಟಿ ಸಕಲ ಐಶ್ವರ್ಯ ನಷ್ಟವಾದಾಗಲೇ ನಮ್ಮ ಯತ್ನವು ತಪ್ಪಿದೆ. ಅಹೋತ್ಮ, ಆಹೋ ಅಗ್ರಜ, ದುಷ್ಟಾತ್ಮಕನಾದ ಕುರುವರನ ಕಟ್ಟೆಳಿಸಿ ಈ ಕಷ್ಟಪಡಬೇಕಾಗುತ್ತೆ. ಇಲ್ಲವಾದ ದೈವ ಬಲವು ಕೆಟ್ಟದಿರುವಾಗ ಎಷ್ಟು ಬರುವಂತರಾದರೇನು ಮಾಡುವರು? ಈ ಕಾಲದಲ್ಲಿ ಸೈನಿಸಬೇಕು ಭೀಮ ಋತುಕುಲೋದ್ಧಾಮ. ಆಹೋ ಅಗ್ರಜ, ಒಂದು ಹತ್ತೆ ಅನ್ಕೊಂಡು ನೋಡು. ಸ್ವಲ್ಪ ಶಾಂತನಾಗುತ್ತಮ್ಮ ಭೀಮಸೇನ. ಎಲ್ಲ ಮುದಕದ ಸಾಹಸದಿಂದ ಅಡ್ಡ ಬೈದ ಮೈಲಿಗಳನ್ನು ಕಟ್ಟಿಸುವುದಕ್ಕೆ ಅಡ್ಡ ಹಿಲ್ಲದ ಭೂಮಿಗಳವೆ ಕಣ್ಗುಡ್ಡಗಳ ಪಡೆಬಡೆದು ನಿನ್ನ ಪಾದಪುಂಜನಕದ ಕಂಕಣವೇ ಬಿಡಿ ಮಲ್ಲಿಗೆ ಎಂಬ ಕಡಲುಗಳ ಮಾಲೆ ಮಾಡಿ ಸಡಗರದಿಂದ ನಿನ್ನ ಹಾಡಿದ ಅವರಿಗೆ ತಂದು ಬಿಡಿಸು. ಮಾಡದ ಸ್ವಲ್ಪ ಶಾಂತನಾಗುತ್ತಮ್ಮ ಭೀಮಸೇನ. ತಮ್ಮ ಅರ್ಜುನ, ಹೇಳಿಗಳಂತೆ ಏನೇನು ಚಾಕರಿ ಮಾಡಿ ಬಾಳುವುದು ಏನಿಲ್ಲನು. ಆ ಪೂರ್ವ ಕೌರವರ ದಾಳಿ ನಡೆಯುತ್ತೆ. 7,000 ಹಾಳು ಮಾಡಿ ಈ ಭೂಮಿಯೆಲ್ಲ ನಾವೇ ಹಾಳಿಕೊಂಡು ಬಾಳು ಮೇಲಾಗಿ ತೋರುವುದು ಕಂಡಿಯ ಅಗ್ರಜ ಈ ಮಾಡಿದ ಸಾಗ. ತಮ್ಮ ಅರ್ಜುನ, ಚೆನ್ನಾಗಿ ಹೇಳು ಅಗ್ರಜ.
ಮಗನಾದ ಪಲುನ ಆಹೋ ಅಗ್ರಜ, ಮನವು ತಾಳಿದ ಗಜವು ಬಾಳೆಗಿಡುವ ತಿಳುವ ರೀತಿ ಈ ಕೂಳ ಕೌರವರನ್ನು ತಾಳಗೊಳ್ಳದೆ ದಾಳಿಯನ್ನು ನಡೆಸಿದರೆ ಈ ಧಾತ್ರಿಯಳು ಧರ್ಮಗಳು ನೀರುಗಳು ಮುಗಿದಂತಾದವು. ವ್ಯಕ್ತವಾಗಿ ಕ್ರೋಧಗೊಂಬುವುದು ಸಾರ್ಥಕವಲ್ಲ ಪಾರ್ಥ, ದುರಗೋಳ್ ಅತಿ ಸಮರ್ಥ. ತಮ್ಮ ಭೀಮಸೇನ, ತಮ್ಮ ಭೀಮಸೇನ, ತುರುಳರ ಸಂಗಡ ಸುಖ ದೋಷವನ್ನು ಹಾಡಲಾಗದೆಂದು ಶರಣಾಗಿ ಬೇಡಿಕೊಂಡನು. ನಾನು ಮಾಡುವ ಕಾರ್ಯವೇನಿರುವುದು? ಪುರವದಂತದ ಶ್ರೀಕಾಂತನು ಕಾಲ ಕಾಲಕ್ಕೆ ಏನು ಸುಖ ದುಃಖ ಕೊಡುವನು, ಅದನ್ನು ಅನುಭವಿಸಬೇಕಲ್ಲದೆ ಒಳ್ಳೆನೆಂದರೆ ಬಿಡಬಲ್ಲದೇನು ಅಣ್ಣ ಪಾಂಡವಾತ್ರಗಣ್ಣ. ಅಹೋ ಗಣವರ್ಣುತ ಗುಣನಿಧಿಯಾದ ಅನುಜ ಶಿಖಾಮಣಿ, ಇದಕ್ಕೊಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಆಗ್ತದ? ಯಸ್ಮಿನ್ ದಶೆ ಯಥಾ ಕಾಲೇ ಎನ್ ಮುಹೂರ್ತೆ ಛಾಯುತ್ತಿದೆ ಹಾನಿಗೊದ್ದಿ ಯಶೋಲಾಭಂ ತತ್ಕಾಲಂ ಭವಿಷ್ಯತಿ. ಅಹೋ ತಮ್ಮ, ಇದರ ತಾತ್ಪರ್ಯವೇನೆಂದರೆ, ಇದು ತಾತ್ಪರ್ಯವೇನು ಅಣ್ಣಯ್ಯ? ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿನದಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯದಲ್ಲಿ ಅವುಗಳು ಒಂದೂ ಬಿಡದೆ ಹೊಂದುವುದು. ಅನುಜ, ಹೊರರಿಂದ ಕಷ್ಟ ಬರುವುದೆಂದು ಕನಸಿನಲ್ಲಿ ಮರಿ. ಗುರು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಮನಸ್ಸಿನಲ್ಲಿ ಪರಿಪರಿ ವ್ಯಸನವು ತೊಡವಲ್ಲ. ಕಣ್ಣಿಯ ರವಿಕ್ರಮನಾದ ಅನುಶಿಖಾಮಣಿ ಧೀಮನಿ. ನಮ್ಮ ಶ್ರಮ ತೀರಿತು, ನಿಮ್ಮ ಗತಿ ಹೀಗಾಯಿತು. ಇನ್ನು ಮುಂದೆ ನಮ್ಮ ಬದ್ಧರಾಗಿ ಇಲ್ಲೇ ಬಿದ್ದಿರಬೇಕು ಕಲ್ಲಿಯ ಧರ್ಮವಂದನ. ಹೀಗಾಯಿತು ನಿಮ್ಮ ಮಗನ. ಹಾಗಾದರೆ ಹೇಳಲು ಚೆನ್ನಾಗಿ ಹೇಳು.
ಸಹೋದರನಾದ ಕುರುವರನೇ, ಅಹೋ ಧರ್ಮಜ, ಇಷ್ಟದಿಂದ ಕರೆಸಿ ಕೆಟ್ಟ ಜೂಜನ್ನು ತಂದೊಡ್ಡಿ ನಮ್ಮನ್ನು ಕೊಡ್ತಪಡಿಸಬೇಕೆಂಬ ದುಷ್ಟತನವನ್ನು ಎಷ್ಟು ದಿವಸದಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದೀಯೋ ಕರ್ನಾಟಕ. ನಿನ್ನ ಕರ್ಮಕ್ಕೆ ನಾನೇನು ಮಾಡಲೇ ಧರ್ಮಜ? ಧರ್ಮಭಾವದಿಂದ ನಿರ್ಮಲನಾದ ಎನಗೆ ದುಷ್ಕರ್ಮವನ್ನು ನಿರ್ಮಿಸಿ ಅಧರ್ಮವ ಮಾಡಿದ್ದೇನೆ. ಇದಕ್ಕೊಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳೋ. ಅದೇನು ವಿಸ್ತಾರವಾಗಿ ಹೇಳು ಧರ್ಮಜ. ಏಕಗೋವ ತ್ರಯಾಸಿಂಹ ಪಂಚವ್ಯಾಘ್ರ ಪಸೂತಿ ಅಧರ್ಮೋ ರಕ್ತ ಸಂತಾನಂ ಧರ್ಮ ಸಂತಾನಂ ವರ್ಧತಿ ಜಲ ಕೌರವ. ಇದರ ಅರ್ಥವೇನೆಂದರೆ, ಅದರ ಅರ್ಥವೇನು ಧರ್ಮಜ? ಸಿಂಹವು ಒಂದು ಸಾರಿಗೆ 3 ಮಕ್ಕಳನ್ನು ಪಡೆಯುವುದು, ಹುಲಿಯು ಒಂದು ಸಾರಿಗೆ 5 ಮಕ್ಕಳನ್ನು ಪಡೆಯುವುದು, ಸರ್ಪವು ಒಂದು ಸಾರಿಗೆ 100 ಮಕ್ಕಳನ್ನು ಪಡೆಯುವುದು. ಆದರೆ ತಮ್ಮ ಅಧರ್ಮಗಳಿಂದ ತಮ್ಮ ಸಂತಾನವನ್ನೇ ನಾಶ ಮಾಡಿಕೊಳ್ಳುವುದು. ಉತ್ತಮವಾದ ಗೋವು 1 ವರ್ಷಕ್ಕೆ 1 ಕರು ಪಡೆದ ಕಾಲಕ್ಕೂ ತನ್ನ ಧರ್ಮಗಳಿಂದ ತಮ್ಮ ಸಂತಾನವನ್ನೇ ವೃದ್ಧಿ ಮಾಡಿಕೊಳ್ಳುವುದು. ನಿಮ್ಮ ಅಧರ್ಮದಿಂದ ನಿಮ್ಮ ವಂಶವೇ ನಾಶವಾಗುವುದು. ಇದು ಚಿಕ್ಕವೆಂದು ತಿಳಿಯುವ ಗೌರವೆಂದ. ಆ ಕಣ್ಣ ಕೋಲನ್ನ ಸಾರಥಿ ಓಡಿ ಜಗನ್ನಿ ನಾರಿ ಮನೆಯಾದ ಗ್ಲೋಬಲ್ ಸಂತರ ಚೌಡಕ್ಕ ಶೂರವಾದ ಪಾಕಿಸ್ತಾನವನ್ನು ಕಳಿಸಿದೆ. ಆಗ ಕಾರಣದ ರಾಜ್ಯದಿಂದ ಹೋಗಿ ಉದ್ಧಾರವಾದ ವಿಗ್ರಹನಾದ ಎಲ್ಲ ತಮ್ಮ ದುಶ್ಯಾಸನ ಕಳೆದುಕೊಂಡು ಬರುವಂತವಾದ ಸಾರಥಿ
ದೇವಾ ಎಲ್ಲ ವಿಕ್ರಮಕ್ಕೆ ಬ್ರಹ್ಮಾಂಡ ಪಾಂಡವೆಲ್ಲ ಪ್ರತಾಪವನ್ನೊಂದು ಸಾತ್ವಿಕ ಭಾವದಿಂದ ಸರಳಾಗತನಾಗಿ ವಿವರಿಸಿ ನೇರತಾವನೆಯ ಪಟ ಹೆಣ್ಣು ಮುಂದೆ ನೋಡು ಕುರ್ಬನ ಹುಡುಗನ ಅರ್ಥದ ಓ ದೇವ ನಾವುದಾರೆಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ದ್ರೌಪದಿಗೆ ಪಂಚ ಪಾಂಡವರ ಚಿಂತೆ, ಅಕ್ಕ ಮಹಾದೇವಿಗೆ ಚನ್ನ ಮಲ್ಲಿಕಾರ್ಜುನನ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ನಿಂತಿರುವ ನಮ್ಮ ರೈತರಿಗೆ ಬೆಳೆಯಬೇಕೆಂಬ ಚಿಂತೆ, ಅದೇ ರೀತಿಯಾಗಿ ಇಲ್ಲಿ ಕುಂತಿರುವ ನಮ್ಮ ಮಕ್ಕಳರಿಗೆ ನಸುಬಿಡ್ತಿಕ್ಕೆ ಅಕಡಿಗೋಳ ಇಕಡಿಗೋಳ ಎನ್ನುವ ಚಿಂತೆ, ಇಂಥ ಚಿಂತೆಯನ್ನು ಚಿಂತ ಕ್ರಾಂತರಾಗಿ ಬಂದು ನಿಮ್ಮನ್ನು ಮಾತನಾಡಿಸುವ ಭಕ್ತ ಸಾರಥಿ ಎಂದು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕಂತ ರಾಮಾಗಿದ್ದವ ದೇವದಾರ ದೇವ ಮಹಾರಾಷ್ಟ್ರ ಗೋಚರ ಕೊತ್ತಲ ಮುಖ್ಯವಾದ ಚಪ್ಪಲ್ನಾಡು ದೇಶದ ವಿಸ್ತಾರವಾದ ಹಸ್ತಿನಾವತಿಯ ಪ್ರಶಸ್ತದಿಂದ ಪರಿಪಾಲಿಸುವ ಸೌರಚಂದ್ರ ಸೋದರ ಕುದಿಸುವಂತೆ ಪೃಥ್ವಿಯ ಸತ್ವಗಳನ್ನು ಜಯಿಸಿ ಮಾರ್ಮನೆತ್ತು ನಿಂತ ವೈರಿಗಳ ಗಂಡ ಚಂಡ ಪ್ರಚಂಡ ಬಾಪು ಬಾಪುರೇ ದುಸ್ಸಾಸನ ಮಹಾರಾಜನಂತೆ ತಿಳಿಯಲಾಯಿ ಸಾರಥಿ ಧೃತರಾಷ್ಟ್ರ ಗಾಂಧಾರಿಯ ಅಪ್ಪನವರ ಗರ್ಭದಲ್ಲಿ ಚಂದ್ರೋದಯಕ್ಕೆ ಉದಯಿಸಿದ ದುಶ್ಯಾಸನ ಮಹಾರಾಜರು ತಾವಾದರೆ ಈ ಚಂದದಿಂದ ಕಂಗೊಳಿಸುವ ಈ ಶೃಂಗಾರದಂತ ಬೆಚ್ಚ ಬಂದ ಕಾರಣವೇನು ದೇವ? ದಿವ್ಯ ಪ್ರಮಾಣ ಸಾರಥಿ ಈ ಶೃಂಗಾರವಾದ ಸಭಾ ಮಂಟಪಕ್ಕೆ ಬಂದ ಕಾರಣಗಳನ್ನು ಕೇಳಿದನು ದೇವ. ಹಳ್ಳದೊರಚಿ ಗ್ರಾಮದಲ್ಲಿರುವ ದೇವಮ್ಮ ತಾಯಿಯ ಆಶೀರ್ವಾದದಿಂದ ಆಂಜನೇಯ ಸ್ವಾಮಿಯ ವರದಿಂದ ಬ್ರಹ್ಮದೇವಿಯ ಕರುಣಾಕಟಾಕ್ಷದಿಂದ ಚಂದ್ರಮೌಳೇಶ್ವರ ಪೂಜೆಯಿಂದ ಶ್ರೀ ಕೋಡಿ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರ ಪಾಂಡಿಮಜ ಆಟವನ್ನು ಹಾಡುವುದಕ್ಕೆ ಬಂದಿರುವುದಲ್ಲ ಸಾರಥಿ ಪೀಠವನ್ನು ಕಳಿಸಿದ ಜಾಗೃತಿ ಪತ್ರಕಾರ ಬರ್ತಾರೆ ಪುತ್ರ ಎಚ್ಚರಿಕೆ ವಾಚ್ ಐಶ್ವರ್ಯ ಮತ್ತು ಮೇಲಕ್ಕೆ ಪಾತಮ್ಮ ಆಹೋ ತಂದೆಗಳ ಬಿಟ್ಟರೆ ದೂರಗಳ ಚಂದಪ್ಪ ಚಂದನೆ ಎನ್ನಂ ಕರೆಸಿದ ಕಾರಣವೇನೋ ಶೀಘ್ರವಾಗಿ ಬೇಡಬಗನೆ ಏನು ಸ್ವಲ್ಪ ಕಾಂತಮ್ಮ ತಂಡದ ಪ್ರಾಣಿಗಳ ಹಂಡಲಿಂದ ತಿಂಡಿಗಳು ದಂಡದ ನಮ್ಮೆಡಲು ಬಂದು ಬರಲಿ ಮಂಡಲ ಪಂಡಿತನಾದ ಸೂರ್ಯ
ಕಾಂತ ಕಾಂತೆ ಕರ ಪಲ್ಲವದಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಕೈಯಲ್ಲೇ ಅಶ್ವಗಳನ್ನು ಬೆಳೆಸಿ ತನ್ನ ದಾರಿಯಾಗಿ ನೀನು ಹೋಗುವುದಲ್ಲಿಗೆ ಕಾಂತ ತಿಳಿಸಬೇಕು ಅಂತ ಆ ಹೇ ಸಡಗರದ ಹೃದಯವಾದ ಪದ್ಮಕಾಂತಿ ಕಾಂತ ಸೇತಾಂತದೊಳಗಿಟ್ಟ ಕಡು ಮುಕ್ತರಾದ ನಿನಗೆ ರಾಜ್ಯಕಾರದ ಸುದ್ದಿ ಹಾಕಬೇಕು ಹಾ ಮಾಡುವುದು ರೂಢಿಯಾಗಿದೆ ಅವರು ಮಾತನಾಡಿದ ಆಚೆಗೆ ನಡಿ ಅತಿ ಮುಹೂರ್ತ ಕಾಂತ ಕಾಂತೆ ನಾನು ಆಚೆಗೆ ಹೋಗುವುದಕ್ಕೆ ಬಂದಿಲ್ಲ ಮಧ್ಯಾಹ್ನಕ್ಕೆ ಬಂದಿರುವ ಸುಂದರಿ ಹೋಗುವುದು ಎಲ್ಲಿಗೆ ಎಂದು ತಿಳಿದುಕೊಳ್ಳುವುದಕ್ಕೆ ಬಂದಿರುವ ಸಹಜವಾಗಿ ಹೇಳುವುದಲ್ಲ ಸುಂದರಿ ಸಮತ ಹೇಳುವುದಲ್ಲ ಸುಂದರಿ ಕಾಂತೆ ಸಮತ ತಿಳಿಸುವುದಲ್ಲ ಸುಂದರಿ ಸತಿಯ ಮುಂದೆ ತಿಳಿಸುವಂತ ಕಾರ್ಯವು ಜಯವಾಗುವುದಲ್ಲ ಸುಂದರಿ ಸುಂದರಿ ದೇವರು ವಿಸ್ತಾರವಾಗಿ ಹೇಳು ಸುಂದರಿ ಕಾಂತೆ ವರ್ಣದ ವಿಚಾರವು ತಿಳಿಸುವುದಿಲ್ಲವೇ ಸುಂದರ ಆಹೇ ಸುಂದರಿ ಚೂಜಿನಲ್ಲಿ ನಮ್ಮಣ್ಣನಾದ ಸಿಂಹದರನು ದ್ರೌಪದಿಯನ್ನೇ ಗೆದ್ದವನು ಹೌದೇ ಆದ ಕಾರಣ ಪಾಂಚಾಲಿಯನ್ನೇ ಹೇಳಿಕೊಂಡು ಬರುವೆ ಸುಂದರಿ ಕಾಂತ ಕಾಂತೆ ಆ ಪತಿರತಿಯಾದ ದ್ರೌಪದಿಯನ್ನು ಹೇಳ್ತೇವೆ ನಿಂದು ಹೇಳ್ತೇವೆ ಅಲ್ಲ ಹೌದು ಸುಂದರಿ ಅವರು ಸಾಮಾನ್ಯದವರನ್ನು ತಿಳಿದುಕೊಂಡಿರುವೆ ನಾನೇನು ಸಂಬಂಧದವರೇ ಕಾಂತೆ ಕಾಂತ ಕಾಂತೆ ಸುಂದರ ಸುಂದರಿ ಇದನ್ನು ಕೇಳು ದೇವರು ವಿಸ್ತಾರವಾಗಿ ಹೇಳು ಸುಂದರಿ ಪ್ರಿಯಕಾಂತ ಗುಣವಂತ ಕಾಣುವವಳೆ ಗುಣವಂತ ಕಂಡವಳು ಪ್ರಿಯಕಾಂತ
ನನ್ನಂತವರಿಗೆ ಯಾರಲ್ಲ ಸುಂದರ ಕಾಂತ ಕಾಂತೆ ಆ ಪತಿರತಿಯಾದ ದ್ರೌಪದಿ ನೀವು ಹೇಳಿದಂದ್ರೆ ನಿಮಗೆ ಕೇಳು ಬರುವುದು. ಆ ಕೇಳು ಬಂದಿರ ಪರವಾಗಿಲ್ಲ ಪಾಂಚಾಲಿಯನ್ನು ಬಿಡವಲ್ಲ ಸುಂದರ ತಿಳಿದು ನೋಡು ಕಾಂತ, ಬಿಟ್ಟು ಬಿಡು ನಿನ್ನ ಪಂಥ. ಆಹೇ ಮರ್ತಿಸಿ ರಮಣಿ ಸುಂದರ ತಡರಾತ್ರಾಧಿಕಾರ ರುದ್ರನು ಉದ್ರೇಕದಿಂದ ಬಂದರು ಬಗೆ ಹೆಣ ಬಾಧೆಗಳನ್ನು ಕಲ್ಲಿದ ಭೀಮ ಹಚ್ಚಿದರು ಮುಚ್ಚಿ ಹೃದಯದ ತೋಳ ಬೆಳಗಿನಿಂದ ಸೇರಿ ಸಾವಿರ ಹಾಳು ಮಾಡಿದೆ. ಹೌದು ಪ್ರಿಯ, ಬೈರ ನಮ್ದು ಸರಿ ಎಲ್ಲ ಮುಂದೆ ಹೇಳಿದರೆ ಸತಿ ಮುಂದೆ ಪತಿ ಸತಿಯ ಮಾತನ್ನು ಧಿಕ್ಕಾರ ಮಾಡಬಾರದು ಪ್ರಿಯ. ಯಾತಕ್ಕೆ ಸುಂದರಿ ಧಿಕ್ಕಾರ ಮಾಡಿದ್ರೆ ನಿನಗೆ ಅದು ಏತಕ್ಕೆ ಸುಂದರಿ ಸುಂದರಿ ವಿಸ್ತಾರವಾಗಿ ದ್ರೌಪದಿಯಾದ ಪಾಂಚಾಲಿ ನೀವು ಹೇಳ್ತಾವೇನೆಂದು ಹೇಳ್ತೀವಿಯಲ್ಲ, ಸಹಜವಾಗಿ ಹೇಳ್ತಾರೆ ಸುಂದರಿ ಸತ್ಯದ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ಸ್ತ್ರೀ ಪ್ರೇಮೇಶನು ನೋಡಿ ನಿನ್ನ ನಡಿಗೆಯನ್ನು ಸರ್ವತಾ ಮೆಚ್ಚಲಾಗಲಿ. ಪರವಾಗಿಲ್ಲ ಪಾಂಚಾಲಿಯನ್ನು ಬಿಡುವಲ್ಲ ಸುಂದರಿ ತಿಳಿದು ನೋಡು ಪತಿ, ಬರುವುದು ಮುಂದೆ ದುರ್ಗತಿ. ಯಾವ ಸುಂದರನಿಗೆ ಎರಡು ಜೋಡಿಲ್ಲದ ಈ ಪರಾಕ್ರಮನಿಗೆ ಕೃಷ್ಣನು ಎನಗೆ ಈಡಾಗುವನೆ ಮೂಢಮತಿ ಬಲದಿಷ್ಟೆಯಿಂದ ದುಷ್ಟ ಮಾತುಗಳನ್ನಾಡಿದ ಆಚೆಗೆ ನಡೆಯೇ ಅತಿ ಮುಹೂರ್ತ ಸುಂದರಿ ನೀನು ನನ್ನ ಜೊತೆಯಲ್ಲಿ ಆಚೆಗೆ ಬರುವೆಯಾ? ಹೌದು ಸುಂದರಿ ಬರುವೆಯಾ? ಅದು ಎಷ್ಟು ಮಾಡೋಕ್ಕೆ ಸಾಧ್ಯವಿಲ್ಲ ಸುಂದರಿ ಈಗ ಬರುವೆನೆಂದು ಹೇಳಿದೆಯಲ್ಲ, ಹೇಳುವುದಿಲ್ಲ ಸುಂದರಿ
ನಲ್ಲ ನಲ್ಲಿ ಏನು ಮಾಡ್ತಿದ್ದೀಯಲ್ಲ? ಜಲವನ್ನು ಸ್ವೀಕರಿಸುತ್ತಿರುವ ಸುಂದರಿ. ಹೌದು ಕಾಂತ. ಹೌದು ಕಾಂತೆ. ಕಾಂತ, ಕಾಂತೆ ಗಂಡು ಗಲಿಗಳಾದ ಪಾಂಡವರು ಮಹಾಪರಾಕ್ರಮಿಯಾಗಿರುವರು. ನಮ್ಮಣ್ಣನ ಹತ್ಯೆಯಲ್ಲಿ ಬಿತ್ತಿರುವರಲ್ಲ ಸುಂದರಿ. ಸುಂದರ, ಸುಂದರಿ ದ್ರೌಪದಿಯನ್ನು ಗಾನಗೊಳಿಸಿದರೆ ಅದು ಏನಾಗುವುದು ಸುಂದರಿ? ಹುಲಿಯ ಮೀಸೆಯನ್ನು ಹಿಡಿದು ಉಯ್ಯಾಲೆ ಹಾಡಿಸಿದಂತೆ, ಹಾವಿನ ಸರ್ಪವನ್ನು ತಂದು ಮೈ ತೋರಿಸಿದಂತೆ, ನಮ್ಮಣ್ಣನ ಹತ್ಯೆಯಲ್ಲಿ ಬಿತ್ತಿರುವರಲ್ಲ ಸುಂದರಿ. ಕಾಂತ, ಕಾಂತೆ ನಿಮ್ಮ ಅಣ್ಣನ ಆಜ್ಞೆಯನ್ನು ಪಾಲಿಸಿ ಆ ದ್ರೌಪದಿಯನ್ನು ಎಳೆದು ತಂದರೆ ಆ ಶ್ರೀರಾಮಲಿಂಗೇಶನು ನಿನ್ನ ನಡತೆಯನ್ನು ಸರ್ವತ ಮೆಚ್ಚಲಾರ. ವೆಚ್ಚದಿದ್ದರೆ ಚಿಂತೆಗಿಲ್ಲ, ಪಾಚಾಲಿಯನ್ನು ಬಿಡುವಲ್ಲ ಸುಂದರಿ. ಸತ್ಯನ ಮಾತನ್ನು ಕೇಳಬೇಕು ಪ್ರಿಯ. ಆಹೇ ಫಲವಚನೆ ಕಾಂತ, ಪಾಂಚಾಲಿಯ ಬಿಡಿದ ಈ ಸಭಾಂತರದಿ ಮಾನಹೀನ ಮಾಡಬಾರದೆಂದು ಕರಪಲ್ಲ ಮುಗಿದು ನೀತಿಯನ್ನೆಲ್ಲ ಬರಬೇಡ. ಹೌದು ಪ್ರಿಯ. ಮಂಗಲ ಮಾನವಂ ಸೂರ್ಯ ಮಾಡುತ್ತಿದ್ದೇ ಖಾತೆ. ಈ ಮಾತು ಇನ್ನೊಂದು ಸೆರೆಯನ್ನು ಮುಂದೆ ಹೇಳಿದರೆ ಸತಿ ಮುಂದೆ ಪತಿ ಸುಂದರ, ಸುಂದರಿ ವೀರ, ಅದೇ ಸುಂದರಿ ವೀರ, ಪ್ರಿಯ ನಲ್ಲ, ನಲ್ಲೇ ಏನೆಂದೆಲ್ಲ ಯುದ್ಧ ವಿಚಾರವನ್ನು ಹೇಳ್ತಿರುವ ಸುಂದರಿ. ಹೌದೇ? ಹೌದು ಸುಂದರಿ. ಏನನ್ನ ಕೇಳು. ಬೇರೆ ವಿಸ್ತಾರವಾಗಿ ಹೇಳ್ತಿದ್ದೀರಿ. ಸಿಂಧು ಸಿಂಧೂರ ಮಲ್ಲಿಗೆ, ಜಾನಕಿಯನ್ನು ಭಂಗ ಮಾಡಿದ್ದಕ್ಕೆ ಅವನ ವಂಶವೇ ಬೆಂದು ಹೋಯಿತು ಪ್ರಿಯ. ಅವನ ಮಾತನ್ನು ಕೇಳುವುದಿಲ್ಲ, ದ್ರೌಪದಿಯನ್ನು ಬಿಡುವುದಿಲ್ಲ ಸುಂದರಿ. ಕಾಂತ, ಕಾಂತೆ ಒಂದೇ ಆಟದಿಂದ ದ್ರೌಪದಿಯನ್ನು ಎಳೆದು ತಂದರೆ ನಮಗೆ ಒಳ್ಳೆದಾಗುವುದನ್ನು ತಿಳ್ಕೊಂಡಿದ್ದೀವಿ. ಒಳ್ಳೆದಾಗದರೂ ಪರವಾಗಿಲ್ಲ, ಪಾಂಚಾಲಿಯನ್ನು ಬಿಡುವುದಿಲ್ಲ ಸುಂದರಿ. ಸತ್ಯನ ಮಾತನ್ನು ಧಿಕ್ಕಾರ ಮಾಡಬಾರದು ಪ್ರಿಯ. ಕೇಳಲ್ಲ ಇತ್ತು ನೋಡಿಯ. ಕಾಂತೆ ಹೇಳಿ ಹೇಳಿದೆ, ಇದ್ದ ಮಾತನ್ನೇ ಹೇಳಿದೆ. ಆ ತಿಂಡಿ ಬಾಗರಾದ ಬಂಡ ಭೀಮನ ಭಯಕ್ಕೆ ಹಂಚಿ ಆ ಬಂಡ ದ್ರೌಪದಿಯನ್ನು ಬಂಡ ಮಾಡದೆ ಬಿಡುವುದಿಲ್ಲ. ಬಳಿದ ನನಗೆ ಕಿಂಚಿತಾದರೂ ಇಲ್ಲ. ಆ ರೆಂಡ ಬಲ ಭೀಮನಿಂದ ಆಗುವುದೆಲ್ಲ ಕಾಮಿನಿ ಕಲಾಂಶ ಕಾಮಿನಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲವಲ್ಲ. ಎಷ್ಟು ಮಾತಕ್ಕೆ ಕೇಳುವುದಿಲ್ಲ ಸಾಧ್ಯ. ಹೌದೇ? ಹೌದು ಕಾಂತೆ. ಮತ್ತೆ ಯಾವಾಗ ಬೆಲೆ ಕೊಡುವೆ? ಆ ದ್ರೌಪದಿಯಲ್ಲಿ ಹೇಳಲು ತಂದೆ ನನಗೆ ಸಂತೋಷವಾಗುವುದು ಸುಂದರಿ. ಹೌದು ಕಾಂತ. ಹೌದು ಕಾಂತೆ. ಆಗ ನನ್ನ ಲಗ್ನವನ್ನು ಮಾಡಿಕೊಳ್ಳಬಹುದಿತ್ತಲ್ಲ. ಈಗಲೇ ಮಾಡಿಕೊಂಡಿರುವವಲ್ಲ ಸುಂದರಿ. ಇವಾಗ ಮಾಡಿಕೊಂಡು
ಕಲ್ಯಾಣ ಮಾಡಿದ ಸುಂದರಿ ಪ್ರಿಯಾ ಪ್ರಿಯೆ ನಾನು ಎಷ್ಟು ಕರಗುವುದು ಸೆರಗೊಡ್ಡಿ ಬೇಡಿಕೊಂಡರು ಆ ದ್ರೌಪದಿಯನ್ನು ಇಳಿದು ತರುವೆನೆಂದು ಹೇಳ್ತಿರುವಲ್ಲ ಕಾರಣ ಸುಂದರಿ ಪಾಂಡವರ ಸತಿಯರಾದ ದ್ರೌಪದಿಯನ್ನು ಎಳೆದು ತಂದರೆ ಶ್ರೀವರ ಭೀಮೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾಗಲಿ. ಎಷ್ಟು ಮೆಚ್ಚರಿದ್ದರ ಪರವಾಗಿಲ್ಲ ಪಾಂಚಾಲಿಯನ್ನು ಬಿಡೋದಲ್ಲ ಸುಂದರಿ ತಿಳಿದು ನೋಡು ಪ್ರಾಂತ ಬಿಟ್ಟು ಬಿಡು ನಿನ್ನ ಪಂಥ. ಭಯ ಭಯ ಸಾರಥಿ ಈಗ ಈ ಬಂಡ ಮುಂಡ ಚಂಡಿಗೆ ಕೈಕೊಟ್ಟು ಹತ್ತ ಕಡೆಗೆ ತಪ್ಪು ಹೊಂದರಾಗ ಆಗಲಿ ದೇವ. ಏನೋ ಮರಿರಣ್ಣೆ ಪ್ರಾಂತ ದೃಢ ವಾದ್ಯೆಯನ್ನ ಸಿಂಹಧ್ವನಿಯಂ ಕೇಳಿ ಮೇರ್ ಪರ್ವತಗಳು ಕಡಲ್ಲ ದ್ರೌಪದ, ಪರಾಕ್ರಮಕ್ಕೆ ಈ ಪಡಿಮೆಯು ದ್ರೌಪದಿ, ಕೆಳಗೆ ನಡೆಗಿತು ಇಡಲ ಗರ್ಜನೆ ಎಂದು ಗರ್ಜಿಸುವ ಗರ್ಜನೆಯಂ ಕೇಳಿ ಕಿಡಿ ನೇತ್ರನಾಥ ಮೃಡರಾಯನ ಬಂದ ಬಿಡು ಬಿಡು ಎಂದು ದ್ರೌಪದಿಯನ್ನು ಬಿಡಿಸಿದರೆ ಬಳಿರೆ ಬಳಿರೆ ಚಕ್ರಮತಿ ದ್ರೌಪದಿಯ ಮುಡಿ ಹಿಡಿದು ತಮ್ಮ ಪಡಿ ವಿಪ್ಪನಾಥ ನಮ್ಮಣ್ಣನ ಮುಂದೆ ಕಡಭಂಗ ಪಡಿಸುವರಲ್ಲದೆ ಬಿಡುವುದಿಲ್ಲ. ಸಂತೋಷದಿಂದ ನನ್ನ ಅಂತಃಪುರಕ್ಕೆ ತರಬೇಕಾಂತೆ ಧೀಮಂತೆ ದ್ರೌಪದಿ, ಭಯ ಸಾರಥಿ ಹುಡುಗಿ, ದ್ರೌಪದಿಯ ಅರಮನೆಯ ಚೂಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ ಅತಿ ಜಾಗೃತಿ ಸರಿ ಸಾಲು ಇವರು ಪತ್ರದಲ್ಲಿ ಪತ್ರ
ನಮ್ಮ ರಾಮ ದ್ರೌಪದಿಯ ಹಸ್ತಪುರದ ಹಿರಿಯರು ಹೌದು ದೇವ ಸ್ವಾಂದ್ರವಾಗಿ ಪರಿಶೋಧಿಸುವುದಲ್ಲೋ ಸಾರಥಿ? ಹೌದು ದೇವ ಸಾರಥಿ ಭೂಪತಿ ಸಾರಥಿ ಭೂಪತಿ ಅಕ್ಷರಯಂತ ಕೇಸು ರಾಶಿಗಳನ್ನು ಹಿಡಿಕೊಂಡು ನಿಂತಿರುವ ಸುಂದರಾಂಗಿಯಾದ ದ್ರೌಪದಿಯಾಗಿರುವುದು ಹೌದು ದೇವ ಸಾರಥಿ ಭೂಪತಿ ಇಷ್ಟು ದೂರದಿಂದಲೇ ಎಷ್ಟು ಸುಂದರವಾಗಿ ಕಾಣುತ್ತಿರುವಳಲ್ಲೋ ಸಾರಥಿ? ಹೌದು ದೇವ ಒಳ್ಳೆ ಹಾಡನ್ನು ಆಗಲಿ ದೇವ ಭೂಪತಿ ದ್ರೌಪದಿಯ ಅರಮನೆಯ ಒಳಗೋಗಿ ರಾಜ್ಯ ಶ್ರೇಷ್ಠನಾದ ಕುರುಕುಲ ಚಕ್ರವರ್ತಿಗೆ ಅಂತಲಾದ ವೀರಾದಿವೀರ ದುಸ್ಸಹನ ಮಹಾರಾಜರ ಮತ್ತು ಮಹಾದ್ವಾರದಲ್ಲಿ ನಿಂತಿರುವರೆಂದು ಪಾಂಡವರ ಪತ್ನಿಯಾದ ಪಾಂಚಾಲಿಗೆ ಬೇಡ ಸಾರಥಿ ತಿಳಿಸೋತಿ ಚಕ್ರತೆ ತಮ್ಮಿಸಿದಂತಾಗಲಿ ದೇವ ಅಮ್ಮ ನಾಗವೇಣಿ ಅಮ್ಮಯ್ಯ ರಾಣಿಯ ಅಂತಃಪುರದ ಬಾಗಿಲಲ್ಲಿ ನಿಂತು ಹಾ ಘೋರ ಧ್ವನಿ ಮಾಡುತ್ತಿರುವರು ಯಾರೆಂದು ನೋಡಿಕೊಂಡು ಭಗವಂತರಾಗೆ ಸಕಲಿದೆ. ಆಗಲಿದೆ ಅಮ್ಮಯ್ಯ ಅಹೋ ರಾಜ ಸಖಿ ನೀನು ತಾನು ನಿಮ್ಮ ಹೆಸರೇನು ಇಲ್ಲಿಗೆ ಬಂದು ನನ್ನ ಕಾರಣವೇನು ರಾಜ ಕೋಟಿ ತೇಜ ಅಹೇ ಸಖಿ ಅಮ್ಮ ಅಹೋ ರಾಜ ಕುರುಕುಲ ಚಕ್ರವರ್ತಿಯಾದ ದುರ್ಯೋಧನನ ತಮ್ಮ ದುಸ್ಸಾಹನ ಬಂದು ಮಹಾದ್ವಾರದಲ್ಲಿ ನಿಂತಿರುವರೆಂದು ಹಾ ಪಾಂಡವರ ಪಟ್ಟದ ರಾಣಿ ಪಾಂಚಾಲಿಗೆ ತಿಳಿಸೋ ಸಖಿ ಸುಪ್ರಾಂಶಕ್ಕೆ ಆಗಲಿ ರಾಜೇಂದ್ರ ಅಹೋ ಅಮ್ಮಯ್ಯ ಅಹೇ ಅಹೋ ರಾಜೇಂದ್ರ ಅಹೇ ಸಖಿ ದ್ರೌಪದಿಯನ್ನು ಏತಕ್ಕಾಗಿ ಕರೆದುಕೊಂಡು ಹೋಗಲಿಕ್ಕೆ ಬಂದಿರುವೆ ಅಹೇ ಸಖಿ ಅಹೋ ರಾಜೇಂದ್ರ ಪಾಂಡವರ ಹಿರಿಯನಾದ ಧರ್ಮಜನ ದುತ್ತಮಕತೆ ಪಂಚ ಪಾಂಡವರ ಸತಿಯರಾದ ದ್ರೌಪದಿಯನ್ನು ಗೆತ್ತಿರುವನಾದ ಸೋತಿರುವನಾದ ಕಾರಣ ಹಾ ಪಾಂಚಾಲಿಯನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಂದಿರುವನೇ ಸಖಿ ಆಗಲಿ ರಾಜೇಂದ್ರ ಅಹೋ ಅಮ್ಮಯ್ಯ ಆ ದ್ವಾರದಲ್ಲಿ ಬಂದು ನಿಂತಿರುವ ರಾಜನು ಯಾರೆಂದರೆ ದುರ್ಯೋಧನನ ತಮ್ಮನಾದ ದುಶ್ಯಾಸನ ಮಹಾರಾಜನು ಅಮ್ಮಯ್ಯ ಧರ್ಮರಾಜನು ದುರ್ಗಮುಖದಲ್ಲಿ ತನ್ನನ್ನು ಮತ್ತು ಸಾಮ್ರಾಜ್ಯವನ್ನು ತನ್ನ ಅನುಜರನ್ನು ಮತ್ತು ನಿನ್ನನ್ನು ಸೋತಿರುವುದಕ್ಕಾಗಿ ನಿನ್ನನ್ನು ಮತ್ತು ನನ್ನನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವಂತೆ ಅಮ್ಮಯ್ಯ ಅಯ್ಯೋ ಎಂದ ಹುಮ್ಮಸ್ಸು. ಎನ್ನ ಪತಿಯಾದ ಧರ್ಮಜನು ಗೋತ್ತಮುಖದಲ್ಲಿ ಸಕಲ ಸಾಮ್ರಾಜ್ಯವನ್ನು ನನ್ನನ್ನು ಸೋಲು, ತನ್ನ ಹಂತರನ್ನು ಸೋಲು, ನನ್ನನ್ನು ಸೋಲುತ್ತದೆ. ಅಯ್ಯೋ ಶಂಕರ ಜಗದೀಶ್ವರ. ಏ ಮಾಣಿಕ್ಯ ಹನರ್ಕ್ಯ ಭೂಷಣ ಹಿಟ್ಟರಾದ ದ್ರೌಪದಿ ಸಕಲ ಅಹೇ ಮಾಣಿಕ್ಯ ಹನರ್ಕ್ಯ ಭೂಷಣ ಹಿಟ್ಟರಾದ ದ್ರೌಪದಿ ಸಾರಥಿ ಭೂಪತಿ ದ್ರೌಪದಿಯ ಅರಮನೆಯ ಮುಂಭಾಗಕ್ಕೆ ಜೋಡಿಯಿಂದ ರಥವನ್ನು ಬಿಡುವಂತನಾಗಿ ಸಾರಥಿ ಅದೇ ಚಕ್ರತೆ ಅಹೇ ಮಾಣಿಕ್ಯ ಹನರ್ಕ್ಯ ಭೂಷಣ ಹಿಟ್ಟರಾದ ದ್ರೌಪದಿ ಸಕಲ ಸಿರಿ ಸಾಂಪ್ರ ಅಹೇ ಮಾಣಿಕ್ಯ ಹನರ್ಕ್ಯ ಭೂಷಣ ಹಿಟ್ಟರಾದ ದ್ರೌಪದಿ ಈ ಕಾಲದಲ್ಲಿ ಪತಿತ ಪರತ್ಕರನಾದ ಧರ್ಮನಂದನನ ಸುಖ ದೂತ್ಯವನ್ನಾಡಿ ನಮ್ಮಣ್ಣನಾದ ಸೌರವೇಂದ್ರನಿಗೆ ನಿನ್ನ ಸೋತಿರುವರು ಸಮ್ಮತದಿಂದ ಮಂದಿರವನ್ನು ಬಿಟ್ಟು ಹೊರಗೆ ಬಂದರೆ ಸರಿ ಇಲ್ಲ ಹಾಗೆ ಬೆಳೆದ
ಹೇ ದ್ರೌಪದಿ, ನೇತಿನಿ ಪತಿಯಾದ ಧರ್ಮಜನ ಜೋಜಿನಲ್ಲಿ ತನ್ನನ್ನು ಸೋತ ಬಳಿಕ ನನ್ನನ್ನು ಸೋತನು, ನನ್ನನ್ನು ಸೋತ ಬಳಿಕ ತನ್ನನ್ನು ಸೋತನು. ಏರೇ ಪಡಲಾದರೆ ಮೈದನ ಸಕಲ ಸಿರಿ ಸಾಮ್ರಾಜ್ಯವನ್ನು ಸೋತು ತನ್ನ ತಮ್ಮಂದಿರನ್ನು ಸೋತು ತನ್ನನ್ನೇ ತಾನು ಸೋತ ಮೇಲೆ ನಿನ್ನನ್ನು ಸೋತಿರುವನೇ ಪಾಚಾನೆ. ತನ್ನನ್ನೇ ಸೋತ ಧರ್ಮಜನಿಗೆ ನನ್ನನ್ನು ಸೋಲುವ ಅಧಿಕಾರ ಕೊಟ್ಟವರು ಯಾರು? ಅದನ್ನು ಅಲ್ಲಿಗೆ ಬಂದು ನಿನ್ನ ಗಂಡಂದಿರೊಟ್ಟಿಗೆ ಪಾಂಚಾಲಿಯ ನರವರೊತ್ತನೆ. ಏರೇ ಪಡಲಾದರೆ ನಿನ್ನ ಜಾತಿ ನುಡಿಗಳನ್ನು ನಾನು ಪಾಲಿಸುವನಲ್ಲ. ನೀಟಾದ ಗುರುಕುಲಕ್ಕೆ ಮೇಟಿಯ ನೀಪ ನಮ್ಮಣ್ಣನ ನಿರಗಟವಾದ ಅಪ್ಪಣೆಯ ಪ್ರಕಾರ ನಿನ್ನನ್ನು ಎಳೆದು ಒಯ್ದು ಒಪ್ಪಿಸಿದ ಮೇಲೆ ತಪ್ಪು ಒಪ್ಪುಗಳನ್ನಲ್ಲಿರುವ ಬುದ್ಧಿವಂತರು ಒಪ್ಪಾಗಿ ಉತ್ತರ ಕೊಡುವರು. ಬಳಿರ ಬಾಪಾರ್ಯ ನಾರಿ ಸುಮ್ಮನೆ ನಿನಗೆ ಮಾತ್ರ